ಯಾವುದೇ ಭಾಷೆಯ ಸಿನಿಮಾ ಇರಲಿ, ಒಂದು ಸಿನಿಮಾ ಹಿಟ್ ಆದ ತಕ್ಷಣ ಆ ಸಿನಿಮಾದ ಮುಂದಿನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹೀಗೆ ಬರೋದು ಸಹಜ. ಸೊ ಕನ್ನಡದಲ್ಲಿ ಈ ರೀತಿಯ ಪಾರ್ಟ್ಗಳು ಬರೋದು ಕಡಿಮೆ. ಆದರೆ ಪರಭಾಷೆಯಲ್ಲಿ ಸಾಕಷ್ಟು ಸಿನಿಮಾಗಳು ಪಾರ್ಟ್ 1ಇಂದ ಪಾರ್ಟ್ 3, ಪಾರ್ಟ್ 4ವರೆಗೂ ಕೂಡ ಬಂದಿದೆ, ಸಕ್ಸಸ್ ಕೂಡ ಆಗಿದೆ. ಸೊ ಈ ಪ್ರಯತ್ನಗಳೆಲ್ಲ ಬಾಲಿವುಡ್ಡಲ್ಲಿ ಸಾಕಷ್ಟು ನಡೀತಾ ಇರ್ತವೆ. ಆದರೆ ನಮ್ಮ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಪಾರ್ಟ್ಗಳು ಬರೋದು ಕಡಿಮೆ. ಸೊ ಈಗ ಪಾರ್ಟ್ 3 ಸಿನಿಮಾ, ಅದರಲ್ಲೂ ಪಾರ್ಟ್ 1, 2 ಸಿನಿಮಾ ಸೂಪರ್ ಹಿಟ್ ಆಗಿರೋಂಥ ಸಿನಿಮಾ ಪಾರ್ಟ್ 3 ಕೂಡ ಬರುತ್ತೆ ಅನ್ನೋದಿದೆಯಲ್ಲ, ಅದು ಈಗ ಸುದ್ದಿಯಲ್ಲಿ ಇರ್ತಕ್ಕಂಥ. ಅಂದಾಗೆ ನಾನೀಗ ಹೇಳ್ತಾ ಇರೋ ಸಿನಿಮಾ ಹೆಸರು ಪುಷ್ಪ. ಪುಷ್ಪ ಸಿನಿಮಾ ಯಾವಾಗ ಶುರುವಾಯಿತು, ಯಾವಾಗ ರಿಲೀಸ್ ಆಯಿತು, ಶುರು ಆದ ತಕ್ಷಣ ಆ ಸಿನಿಮಾದ ಪೋಸ್ಟರು ಮತ್ತು ಟೈಟಲಿಂದನೇ ಒಂದಿಷ್ಟು ಸುದ್ದಿ ಆಗ್ತಾ ಬಂತು. ಆ ಸಿನಿಮಾ ಸುದ್ದಿ ಆದ ನಂತರ ರಿಲೀಸ್ ಆಯಿತು. ರಿಲೀಸ್ ಆದ ದಿನದಿಂದಲೂ ಕೂಡ ಅದರ ಅಬ್ಬರ ಜೋರಾಯಿತು. ಸೊ ಪಾರ್ಟ್ 1 ಯಾವಾಗ ರಿಲೀಸ್ ಆಯಿತು, ಹೆಚ್ಚು ಕಮ್ಮಿ ಬಾಕ್ಸ್ ಆಫೀಸಲ್ಲಿ 300 ಕೋಟಿ ರೂಪಾಯಿ ಅದು ಕಲೆಕ್ಷನ್ ಆಯಿತು. ಸೊ 300 ಕೋಟಿ ನಂತರದ್ದು ಕೂಡ ಅದು ಸೌಂಡ್ ಆಗ್ತಾ ಬಂತು. ಪಾರ್ಟ್ 2 ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಆಯಿತು. ಪಾರ್ಟ್ 2 ಕೂಡ ಬರುತ್ತೆ ಅನ್ನೋದು ಎಲ್ರಿಗೂ ಕನ್ಫರ್ಮ್ ಆಯಿತು. ಪಾರ್ಟ್ 2 ಯಾವಾಗ ರಿಲೀಸ್ ಆಯಿತು, ಆ ರಿಲೀಸ್ ಆದ ನಂತರ ಹೆಚ್ಚು ಕಮ್ಮಿ 1700 ಕೋಟಿ ರೂಪಾಯಿ, ಅಂದರೆ ಬರೋಬ್ಬರಿ 24 ಇಸ್ವಿಯಲ್ಲಿ ಅತ್ಯಂತ ಅಧಿಕ ಕಲೆಕ್ಷನ್ ಆಗಿರ್ತಕ್ಕಂಥ ಸಿನಿಮಾ ಅಂದರೆ ಅದು ಪುಷ್ಪ 2. ಪುಷ್ಪ 2 ಆ ಗಳಿಕೆಯ ಕೇಳಿ ಎಲ್ಲ ದಾಖಲೆಗಳು ಕೂಡ ಮುರಿದೋಯ್ತು. ಸೊ ರಶ್ಮಿಕಾ ಮತ್ತು ಅಲ್ಲು ಅರ್ಜುನ್ ಅವರ ಜೋಡಿ ಸಕ್ಸಸ್ಫುಲ್ ಜೋಡಿ ಅಂತ ಅನಿಸ್ಕೊಳ್ತು. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಧಿಕ ಗಳಿಕೆಯನ್ನು ಮಾಡಿದಂಥ ಸಿನಿಮಾ ಅನ್ನೋ ಒಂದು ಪಟ್ಟ ಕೂಡ ಈ ಸಿನಿಮಾ ಪಡೆದುಕೊಳ್ತು. ಆ ಸಿನಿಮಾ ನಂತರ ಪಾರ್ಟ್ 3 ಕೂಡ ಬರುತ್ತೆ ಅನ್ನೋ ಮಾತುಗಳು ಕೂಡ ಶುರುವಾಯಿತು. ಆದರೆ ಎಲ್ಲ ಅಂತೆಕಂತೆಗಳು, ಒಂದಿಷ್ಟು ಪ್ರಶ್ನೆಗಳು ನಡೀತಾ ಇದ್ವು. ಆದರೆ ಪಾರ್ಟ್ 3 ಸಿನಿಮಾ ನಿಜವಾಗಿಯೂ ಬರುತ್ತಾ ಅನ್ನೋ ಪ್ರಶ್ನೆ ಒಂದಷ್ಟು ಮಂದಿಗಂತೂ ಇದ್ದೇ ಇತ್ತು. ಅದರಲ್ಲೂ ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ಗೆ ಇದು ಕಾಡತೊಡಗಿದ್ದಂತೂ ನಿಜ. ಸೊ ಆ ಸಿನಿಮಾದ ನಿರ್ಮಾಪಕ ರವಿಶಂಕರ್ ಅವರೇ ಈಗ ಸ್ಪಷ್ಟಪಡಿಸಿದ್ದಾರೆ, ಪಾರ್ಟ್ 3 ಬರುತ್ತಾ ಅನ್ನೋ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಟಿದ್ದಾರೆ. ಎಸ್, ಪಾರ್ಟ್ 3 ಸಿನಿಮಾ ಖಂಡಿತವಾಗಿ ಬರುತ್ತೆ. ಆದರೆ ಯಾವಾಗ, ಈ ಪ್ರಶ್ನೆ ಮತ್ತೆ ಕಾಡಕ್ಕೆ ಶುರುವಾಗುತ್ತೆ. ಪಾರ್ಟ್ 3 ಸಿನಿಮಾ ನಿಜಕ್ಕೂ ಬರುತ್ತೆ, ಆದರೆ ಈ ಸಿನಿಮಾ ಆಗಲಿಕ್ಕೆ ಇನ್ನೂ 2ರಿಂದ 3 ವರ್ಷ ಕಾಯಬೇಕು ಅನ್ನೋ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. ಅಂದರೆ 2028ಅಲ್ಲಿ ಪಾರ್ಟ್ 3 ಪುಷ್ಪ ಪಾರ್ಟ್ 3 ಸಿನಿಮಾ ಖಂಡಿತವಾಗಿ ಬಂದೇ ಬರುತ್ತೆ ಅಂಥೇಳಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅಲ್ಲಿವರೆಗೂ ಏನಾಗುತ್ತೆ, ಆ ಸಿನಿಮಾ ಚಿತ್ರೀಕರಣ ಆಗುತ್ತಾ, ಆ ಸಿನಿಮಾದ ಏನಾದರೂ ಏನೋ ಕತೆ ಏನಾದರೂ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ನಿಮ್ಗೆ ಕಾಡ್ಬೋದು. ನಿಜ. ಆದರೆ ಪಾರ್ಟ್ 3 ಬರೋಕ್ಕೂ ಮೊದಲು ಏನು ಅಲ್ಲು ಅರ್ಜುನ್ ಒಂದಿಷ್ಟು ಸಿನಿಮಾಗಳನ್ನು ಒಪ್ಕೊಂಡಿದ್ದಾರೆ. ಆಟ್ಲಿ ಅವರ ಒಂದು ಸಿನಿಮಾ ಇದೆ, ಆಮೇಲೆ ತ್ರಿವಿಕ್ರಮ್ ಶ್ರೀನಿವಾಸ್ ಅವರ ಒಂದು ಸಿನಿಮಾ ಕೂಡ ಇದೆ. ಅವೆರಡು ಸಿನಿಮಾ ಮಾಡಲಿಕ್ಕೆ ಮಿನಿಮಮ್ 2 ವರ್ಷ, 2.5 ವರ್ಷ ಬೇಕೇ ಬೇಕು. ಸೊ ಅವು 2.5 ವರ್ಷ ಮುಗಿಯುವಷ್ಟೊತ್ತಿಗೆ ಈಗ 2025 ಇದೆ, 27 ಆಗುತ್ತೆ, 28ಕ್ಕೆ ಬಹುಶಃ ಆ ಸಿನಿಮಾ ಆಗ್ಬೋದು. ಅದಾದ ಬಳಿಕ ಸುಕುಮಾರ್ ಏನೀಗ ಪುಷ್ಪ 2 ಸಿನಿಮಾ ಮಾಡಿದ್ದಾರೆ, ಸುಕುಮಾರ್ ಅವರು ಕೂಡ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಅದು ರಾಮ್ ಚರಣ್ ಅವರ ಒಂದು ಬಿಗ್ ಬಜೆಟ್ ಸಿನಿಮಾ. ಸೊ ಆ ಸಿನಿಮಾ ಆಗಲಿಕ್ಕೆ ಹೆಚ್ಚು ಕಮ್ಮಿ 2 ವರ್ಷ ಬೇಕೇ ಬೇಕು. ಆ 2 ವರ್ಷದ ಬಳಿಕ ಪುಷ್ಪ 3ಗೆ ಅವರು ಕತೆ ಮತ್ತು ಚಿತ್ರಕಥೆ ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಕೂರ್ತಾರೆ. ಹಾಗಾಗಿ ಆ ಸಿನಿಮಾ ಮಾಡಲಿಕ್ಕೆ ಇಷ್ಟು ಟೈಮ್ ಬೇಕೇ ಬೇಕು. ಸೊ 2028ಕ್ಕೆ ಚಿತ್ರೀಕರಣ ಶುರುವಾದರೂ ಕೂಡ 2028ರಲ್ಲೇ ಆ ಸಿನಿಮಾ ತೆರೆಗೆ ಬರುತ್ತೆ ಅಂಥೇಳಿ ರವಿಶಂಕರ್ ಅವರು, ಅಂದರೆ ಪುಷ್ಪ ಸಿನಿಮಾದ ನಿರ್ಮಾಪಕರೇ ಸ್ವತಃ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ಏನು ರಶ್ಮಿಕಾ ಮಂದಣ್ಣ ಫ್ಯಾನ್ಸ್ ಆಗಿರ್ಬೋದು, ಅಲ್ಲು ಅರ್ಜುನ್ ಫ್ಯಾನ್ಸ್ ಆಗಿರ್ಬೋದು, ಆ ಸಿನಿಮಾದ ಬಗ್ಗೆ ಇದ್ದಂಥ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಪಡ್ಕೊಂಡಿದ್ದಾರೆ. ಒಂದಂತೂ ನಿಜ, ಅಲ್ಲು ಅರ್ಜುನ್ ಅವರು ಈಗ ಸದ್ಯಕ್ಕೆ ತುಂಬ ಬ್ಯುಸಿಯಾಗಿದ್ದಾರೆ. ಸೊ ರಶ್ಮಿಕಾ ಮಂದಣ್ಣ ಕೂಡ ಅಷ್ಟೇ, ಅವರೀಗ ಬಾಲಿವುಡ್ಡಲ್ಲೂ ಕೂಡ ಅಲ್ಲಿನ ಅಂಗಳದಲ್ಲಿ ಜಿಗಿದು ಒಂದಿಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಈ ಸದ್ಯಕ್ಕೆ ಸಲ್ಮಾನ್ ಖಾನ್ ಅವರ ಸಿಕಂದರ್ ಸಿನಿಮಾದಲ್ಲಿ ಅವರು ತೊಡಸ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಸಾಂಗ್ ಕೂಡ ಹೆಜ್ಜೆ ಹಾಕಿದ್ರು. ಸೊ ಆ ಸಾಂಗ್ ಕೂಡ ಸಾಕಷ್ಟು ಸುದ್ದಿ ಮಾಡಿತ್ತು. ಈಗ ಹೇಳೋದಾದರೆ ಪಾರ್ಟ್ 2ನಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಗಳು ಆ್ಯಡಪ್ ಆದವು. ಶ್ರೀಲೀಲಾ ಕೂಡ ಬಂದು ಒಂದು ಐಟಮ್ ಸಾಂಗಲ್ಲಿ ಕಾಣಿಸ್ಕೊಂಡು ಹೋದರು. ಹಾಗಾದರೆ ಪಾರ್ಟ್ 3ನಲ್ಲಿ ಏನೆಲ್ಲ ಇರ್ಬೋದು ಅನ್ನೋ ಪ್ರಶ್ನೆಗಳು ನಿಮಗೆ ಕಾಡ್ಬೋದು. ಸೊ ಪಾರ್ಟ್ 3ನಲ್ಲಿ ಬರೋ ಮುಂಚೆ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಪಾರ್ಟ್ 2ನಲ್ಲಿ ಏನು ಆ ಪುಷ್ಪ ಇದ್ದಾನೆ, ಸಾಕಷ್ಟು ಏನು ಕಳ್ಳ ಸಾಗಾಣಿಕೆ ಮಾಡಿದ್ರು, ರಕ್ತಚಂದನ ಮಾಡಿ ಎಷ್ಟರ ಮಟ್ಟಿಗೆ ಅವರು ದುಡ್ಡು ಮಾಡಿದ್ರು ಅಂದರೆ ದೊಡ್ಡ ಡಾನ್ ಆದರು, ಸಾಕಷ್ಟು ದುಡ್ಡು ಹಿಡ್ಕೊಂಡ್ರು. ಎಷ್ಟು ಅಂದರೆ ಒಬ್ಬ CM ಅನ್ನೇ ಬದಲಾವಣೆ ಮಾಡುವಷ್ಟು ದುಡ್ಡನ್ನು ಸಂಪಾದನೆ ಮಾಡಿರ್ತಕ್ಕಂಥ ಪುಷ್ಪ
ಮುಂದೆ ಇನ್ನು ಯಾವ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದು ಒಂದು ಹಿಂಟ್ ಕೊಟ್ಟರು. ಕೊನೆ ಏನು ಪಾರ್ಟ್ 2 ಬಂತು, ಪಾರ್ಟ್ 2ನಲ್ಲಿ ಕೊನೆಯಲ್ಲಿ ಪಾರ್ಟ್ 3 ಬಂದೇ ಬರುತ್ತೆ ಅನ್ನೋ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಪಾರ್ಟ್ 3ಗೂ ಕೂಡ ಲೀಡ್ ಆಗುತ್ತೆ. ಅದೇನೇ ಇರಲಿ, ಪಾರ್ಟ್ 2ನಲ್ಲೂ ಕೂಡ 3ನಲ್ಲೂ ಕೂಡ ಫಹದ್ ಫಾಜಿಲ್ ಕೂಡ ಇರ್ತಾರೆ. ಅವರ ಅಬ್ಬರ ಕೂಡ ಮತ್ತೆ ಮುಂದುವರಿಯುತ್ತೆ. ಸೊ ಪಾರ್ಟ್ 3 ನಂತರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಪಾರ್ಟ್ 3ಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ರವಿಶಂಕರ್ ಹೇಳಿದ್ದಾರೆ. ಈಗ ಅಲ್ಲು ಅರ್ಜುನ್ ಫ್ಯಾನ್ಸು ಖುಷಿಯಾಗಿರ್ಬೋದು. ಅಲ್ಲದೆ 2028ಗೆ ಆ ಸಿನಿಮಾ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಸೊ ಅಲ್ಲಿವರೆಗೂ ಅಲ್ಲು ಅರ್ಜುನ್ 2 ಸಿನಿಮಾ ಅಂತೂ ಕೊಟ್ಟೇ ಕೊಡ್ತಾರೆ. ಸೊ ನಿರಾಸೆ ಮಾಡಲ್ಲ. ಸೊ ಫ್ಯಾನ್ಸಿಗೆ ಒಂದಿಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಪುಷ್ಪ ಅಬ್ಬರ ಕಾಣಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು.